ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್. ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ: ಪ್ರಪಂಚದಲ್ಲೇ ಆಡಿದ ಮೊದಲ ಆಟದ ಹೆಸರೇನು? ಆಪ್ಷನ್ ಎ ಹಾಕಿ, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ವಾಲಿಬಾಲ್, ಆಪ್ಷನ್ ಡಿ ಕುಸ್ತಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುಸ್ತಿಯು ಪ್ರಪಂಚದಲ್ಲೇ ಆಡಿದ ಮೊದಲ ಆಟವಾಗಿದೆ. ನಿಮ್ಮ ಎರಡನೆಯ ಪ್ರಶ್ನೆ: ಎರೆಹುಳುವಿಗೆ ಒಟ್ಟು ಎಷ್ಟು ಕಣ್ಣುಗಳಿರುತ್ತದೆ? ಆಪ್ಷನ್ ಎ 12 ಕಣ್ಣುಗಳು, ಆಪ್ಷನ್ ಬಿ 5 ಕಣ್ಣುಗಳು, ಆಪ್ಷನ್ ಸಿ 6 ಕಣ್ಣುಗಳು, ಆಪ್ಷನ್ ಡಿ ಕಣ್ಣುಗಳಿಲ್ಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎರೆಹುಳುವಿಗೆ ಕಣ್ಣುಗಳಿಲ್ಲ. ನಿಮ್ಮ ಮೂರನೆಯ ಪ್ರಶ್ನೆ: ಯಾವ ರಾಶಿಯಲ್ಲಿ ಜನಿಸಿದವರಿಗೆ ಮೂಗಿನ ತುದಿಯಲ್ಲಿ ಕೋಪ ಇರುತ್ತದೆ? ಆಪ್ಷನ್ ಎ ಮಕರ ರಾಶಿಯಲ್ಲಿ ಜನಿಸಿದವರಿಗೆ, ಆಪ್ಷನ್ ಬಿ ಸಿಂಹ ರಾಶಿಯಲ್ಲಿ ಜನಿಸಿದವರಿಗೆ, ಆಪ್ಷನ್ ಸಿ ಮೇಷ ರಾಶಿಯಲ್ಲಿ ಜನಿಸಿದವರಿಗೆ, ಆಪ್ಷನ್ ಡಿ ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಮೂಗಿನ ತುದಿಯಲ್ಲಿ ಕೋಪ ಇರುತ್ತದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆ: ಮಾನವನ ಮೂಳೆಗಳು ಬಲವಾಗಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಚಿಕ್ಕುವನ್ನು, ಆಪ್ಷನ್ ಬಿ ಚಕೋತವನ್ನು, ಆಪ್ಷನ್ ಸಿ ದಾಳಿಂಬೆ ಹಣ್ಣನ್ನು, ಆಪ್ಷನ್ ಡಿ ಬಾಳೆಹಣ್ಣನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣನ್ನು ತಿನ್ನುವುದರಿಂದ ಮೂಳೆಗಳು ಬಲವಾಗುತ್ತದೆ. ನಿಮ್ಮ ಐದನೆಯ ಪ್ರಶ್ನೆ: ಯಾವ ಪ್ರಾಣಿಗೆ ಹಿಂದಕ್ಕೆ ನಡೆಯುವ ಸಾಮರ್ಥ್ಯ ಇಲ್ಲ? ಆಪ್ಷನ್ ಎ ಜಿಂಕೆ, ಆಪ್ಷನ್ ಬಿ ಸಿಂಹಕ್ಕೆ, ಆಪ್ಷನ್ ಸಿ ಕಾಂಗಾರುಗೆ, ಆಪ್ಷನ್ ಡಿ ಹುಲಿಗೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗಾರುವಿಗೆ ಹಿಂದಕ್ಕೆ ನಡೆಯುವ ಸಾಮರ್ಥ್ಯ ಇಲ್ಲ. ನಿಮ್ಮ ಆರನೆಯ ಪ್ರಶ್ನೆ: ಭಾರತೀಯ ಆನೆಯ ಒಟ್ಟು ಆಯಸ್ಸು ಎಷ್ಟು? ಆಪ್ಷನ್ ಎ 25 ವರ್ಷಗಳು, ಆಪ್ಷನ್ ಬಿ 30 ವರ್ಷಗಳು, ಆಪ್ಷನ್ ಸಿ 70 ವರ್ಷಗಳು, ಆಪ್ಷನ್ ಡಿ 50 ವರ್ಷಗಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 70 ವರ್ಷಗಳು ಭಾರತೀಯ ಆನೆಯ ಆಯಸ್ಸಾಗಿದೆ. ನಿಮ್ಮ ಏಳನೆಯ ಪ್ರಶ್ನೆ: ನವಿಲಿನ ಒಟ್ಟು ಜೀವಿತಾವಧಿ ಎಷ್ಟು? ಆಪ್ಷನ್ ಎ 7 ವರ್ಷಗಳ ಕಾಲ, ಆಪ್ಷನ್ ಬಿ 10 ವರ್ಷಗಳ ಕಾಲ, ಆಪ್ಷನ್ ಸಿ 5 ವರ್ಷಗಳ ಕಾಲ, ಆಪ್ಷನ್ ಡಿ 20 ವರ್ಷಗಳ ಕಾಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 20 ವರ್ಷಗಳ ಕಾಲ ನವಿಲಿನ ಜೀವಿತಾವಧಿಯಾಗಿದೆ. ನಿಮ್ಮ ಎಂಟನೆಯ ಪ್ರಶ್ನೆ: ಯಾವ ದೇಶದಲ್ಲಿ ಮದುವೆಗಿಂತ ಮೊದಲು ಅಳುವುದನ್ನು ಕಲಿಯುತ್ತಾರೆ? ಆಪ್ಷನ್ ಎ ರಷ್ಯಾದಲ್ಲಿ, ಆಪ್ಷನ್ ಬಿ ಅಮೆರಿಕಾದಲ್ಲಿ, ಆಪ್ಷನ್ ಸಿ ಭಾರತದಲ್ಲಿ, ಆಪ್ಷನ್ ಡಿ ಚೀನಾ ದೇಶದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ದೇಶದಲ್ಲಿ ಮದುವೆಗಿಂತ ಮೊದಲು ಅಳಲು ಕಲಿಯುತ್ತಾರೆ. ನಿಮ್ಮ ಒಂಬತ್ತನೆಯ ಪ್ರಶ್ನೆ: ಭಾರತದ ಪ್ರವೇಶದ್ವಾರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಕರ್ನಾಟಕವನ್ನು, ಆಪ್ಷನ್ ಬಿ ಕೇರಳವನ್ನು, ಆಪ್ಷನ್ ಸಿ ತಮಿಳುನಾಡನ್ನು, ಆಪ್ಷನ್ ಡಿ ಮುಂಬೈಯನ್ನು.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ, ಮುಂಬೈಯನ್ನು ಭಾರತದ ಪ್ರವೇಶದ್ವಾರ ಎಂದು ಕರೆಯುತ್ತಾರೆ. ನಿಮ್ಮ 10ನೆಯ ಪ್ರಶ್ನೆ, ವಿರಾಟ್ ಕೊಹ್ಲಿಯ ಜನ್ಮಸ್ಥಳ ಯಾವುದು? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ದೆಹಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ, ದೆಹಲಿಯು ವಿರಾಟ್ ಕೊಹ್ಲಿಯ ಜನ್ಮಸ್ಥಳವಾಗಿದೆ. ನಿಮ್ಮ 11ನೆಯ ಪ್ರಶ್ನೆ, ತೆಂಗಿನಕಾಯಿಯನ್ನು ಹೆಚ್ಚಾಗಿ ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ ಎ ರಷ್ಯಾ ದೇಶ, ಆಪ್ಷನ್ ಬಿ ಜಪಾನ್ ದೇಶ, ಆಪ್ಷನ್ ಸಿ ಇಂಡೋನೇಷ್ಯಾ, ಆಪ್ಷನ್ ಡಿ ಆಫ್ರಿಕಾ ದೇಶ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡೋನೇಷ್ಯಾವು ತೆಂಗಿನಕಾಯಿಯನ್ನು ಹೆಚ್ಚಾಗಿ ಉತ್ಪಾದಿಸುವ ದೇಶವಾಗಿದೆ. ನಿಮ್ಮ 12ನೆಯ ಪ್ರಶ್ನೆ, 10 ರೂಪಾಯಿಯ ನಾಣ್ಯವನ್ನು ತಯಾರಿಸಲು ಒಟ್ಟು ಎಷ್ಟು ಖರ್ಚಾಗುತ್ತದೆ? ಆಪ್ಷನ್ ಎ 2 ರೂಪಾಯಿ, ಆಪ್ಷನ್ ಬಿ 8 ರೂಪಾಯಿ, ಆಪ್ಷನ್ ಸಿ 6 ರೂಪಾಯಿ, ಆಪ್ಷನ್ ಡಿ 5 ರೂಪಾಯಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 6 ರೂಪಾಯಿ ಖರ್ಚಾಗುತ್ತದೆ. ನಿಮ್ಮ 13ನೆಯ ಪ್ರಶ್ನೆ, ಮೂರ್ಖರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 2ರಂದು, ಆಪ್ಷನ್ ಬಿ ಜುಲೈ 8ರಂದು, ಆಪ್ಷನ್ ಸಿ ಏಪ್ರಿಲ್ 1ರಂದು, ಆಪ್ಷನ್ ಡಿ ಜೂನ್ 4ರಂದು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ 1ರಂದು ಮೂರ್ಖರ ದಿನವನ್ನು ಆಚರಿಸಲಾಗುತ್ತದೆ. ನಿಮ್ಮ 14ನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚು ಅಪರಾಧಗಳು ನಡೆಯುತ್ತದೆ? ಆಪ್ಷನ್ ಎ ದೆಹಲಿಯಲ್ಲಿ, ಆಪ್ಷನ್ ಬಿ ಕೇರಳ ರಾಜ್ಯದಲ್ಲಿ, ಆಪ್ಷನ್ ಸಿ ಉತ್ತರ ಪ್ರದೇಶದಲ್ಲಿ, ಆಪ್ಷನ್ ಡಿ ಕರ್ನಾಟಕ ರಾಜ್ಯದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಅಪರಾಧಗಳು ನಡೆಯುತ್ತದೆ. ನಿಮ್ಮ 15ನೆಯ ಪ್ರಶ್ನೆ, ನಾಗರ ಪಂಚಮಿಯ ದಿನ ಯಾವ ದಾನವನ್ನು ಮಾಡಿದರೆ ಒಳ್ಳೆಯದು? ಆಪ್ಷನ್ ಎ ಹಾಲು ದಾನ, ಆಪ್ಷನ್ ಬಿ ಅಕ್ಕಿ ದಾನ, ಆಪ್ಷನ್ ಸಿ ರಾಗಿ ದಾನ, ಆಪ್ಷನ್ ಡಿ ಉಪ್ಪು ದಾನ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಕಿ ದಾನ ಮಾಡಿದರೆ ಒಳ್ಳೆಯದು. ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ.